ನಮ್ಮೂರಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ನೋಡ್ಕೊಂಬರ್ಬೇಕು ಅಂತ ಹೇಳ್ತಾ ಇದ್ಲು ಜಿಲೇಬಿ. ಸರಿ ಸ್ನಾನ ಮಾಡ್ಕೊಂಡು ವಾಲ್ಟೀರು ಹೋಗೋಣ ಅಂತ ಹೇಳಿದ್ದೆ. ಇನ್ನರೇ ವಾಲ್ಟಿ ಇದ್ದಾಳೋ ಇಲ್ವೋ? ಜಿಲೇಬಿ 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 ಆತೇನಮ್ಮ, ಜಲ್ದಿ ಹೋಗೋಣ ಬಾ. ಅಯ್ಯೋ ಮಲ್ಕೊಂಡ್ಬಿಟ್ಟಿದ್ದಾನೆ ನಿನ್ ಮಗ ಆಗ್ಲೇ. ಮತ್ತಿವಾಗ ಹೆಂಗಮ್ಮ ಹೋಗೋದು ದೇವಸ್ಥಾನಕ್ಕೆ ಇವನು ಬಿಟ್ಟು? ಅದಕ್ಕೆ ನಾನು ಹೊರಟಿದ್ದೀನಿ, ಅದಕ್ಕೆ ಹೋಗೋಣ ದೇವಸ್ಥಾನಕ್ಕೆ. ಅಯ್ಯೋ ಜಿಲೇಬಿ ಹೋಗ್ಬೋದಾಗಿತ್ತು, ಆದ್ರೆ ನಿನ್ ಮಗ ಮನಿಕೊಂಡ್ಬಿಟ್ಟವನಲ್ಲ, ಮನಿಗಿರನ್ನ ಹೆಂಗ್ ಎತ್ಕೊಂಡು ಹೋಗೋದು? ಅಯ್ಯೋ ಮಲ್ಕೊಂಡ್ಬಿಟ್ನ ಇವನು. ಈಗ ತಾನು ಎದ್ದಿದ್ದ, ಅದಕ್ಕೆ ನಾನು ಉಳ್ಳಾಕಿ ಸೀರೆ ಉಡ್ಕೊಬರೋಣ ಅಂತೇಳಿ ಹೋದೆ, ಅಷ್ಟರೊಳಗೆ ಅಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಈಗ ಏನ್ ಮಾಡೋದು? ಅದಕ್ಕೆ ನಾನು ಬೇರೆ ರೆಡಿಯಾಗಿ ನಿಂತ್ಬಿಟ್ಟಿದ್ದೀನಿ. ಯಾಕಮ್ಮ ಕನ್ನಡಕ ಹಾಕೊಂಡಿಲ್ಲ? ಇರ್ಲಿ ಬಿಡಿ, ಅದಕ್ಕೆ ಅದನ್ನ ಹಾಕೊಂಡಿದ್ರೆ ಏನು ಅಷ್ಟೊಂದೇನು ಇದಾಗಲ್ಲ. ಏನಂದ್ರೆ ಒಂದ್ ಸ್ವಲ್ಪ ಅದನ್ನ ಹಾಕೊಂಡಿದ್ರೆ ಸ್ವಲ್ಪ ಕಣ್ಣು ನೋವು ಬರ್ತವೆ, ಅದಕ್ಕಾಗಿ ಹಾಕ್ಯಂತಿದ್ದೆ ಅಷ್ಟೇನೆ. ಈಗೇನು ಅಷ್ಟೇ ನೋವಿಲ್ಲ. ಈಗ ಹಾಕ್ಯಂದಿದ್ರು ನಡೆಯುತ್ತೆ ಅನ್ಸುತ್ತೆ, ಅದಕ್ಕೆ ತೆಗ್ದಿಕ್ಕಿದ್ದೀನಿ. ಹೌದಾ, ಸರಿ ಬಿಡು. ಈಗ ಏನ್ ಮಾಡೋದು? ನಿನ್ ಮಗ ಎದ್ದಳವರೆಗೂ ಕಾಯದ ಅಥವಾ ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಅದಕ್ಕೆ ನಾನು ಹೊರಟು ನಿಂತಿದ್ದೀನಿ. ಈಗ ಇವನು ಎದ್ದಳವರೆಗೂ ಕಾತ್ಕೊಂಡು ಕೂತ್ಕೊಂಡ್ರೆ ಬೇಡ, ಅದಕ್ಕೆ ಅವ್ನು ಎತ್ಕೊಂಡು ಹೋಗ್ಬಿಡೋಣ, ನಡೀರಿ. ಅವನು ಕರ್ಕೊಂಡು ಮಲ್ಕೊಂಡಿರ್ತಾನೆ. ಬೇಡ ಕಣಮ್ಮ ಜಿಲೇಬಿ, ಅವನಿನ್ನ ಚಿಕ್ಕವನು, ಬಿಸ್ಲಾಗಿ ಎತ್ಕೊಂಡು ಹೋದ್ರೆ ಎದ್ ಬಿಡ್ತಾನೆ, ತಿರ್ಗಾ ಅಳ್ತಾನೆ, ಕ್ಯಾತೆ ಮಾಡ್ತಾನೆ. ಎತ್ಕೊಂಡು ಹೋಗಕ್ಕಾಗಲ್ಲ ಅಲ್ಲಿಗ ನಾನು ನಡ್ಕೊಂಡು. ಏನು ಬೇಡ, ಒಂದ್ ಕೆಲಸ ಮಾಡೋಣ, ನಾನು ಇಲ್ಲೇ ಇರ್ತೀನಿ. ಅಲ್ಲಿ ನಮ್ಮೂರಿನ ಹೊರಗಡೆ ಐತಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಚೆನ್ನಾಗೈತೆ, ದೊಡ್ಡದಾಗಿ ಆಲದ ಮರ ಐತಿ. ಒಂದ್ ಸ್ವಲ್ಪ ಇಲ್ಲಿ ರೋಡ್ ಏಕ ನಾನು ನಡ್ಕೊಂಡು ಹೋಗು, ಕಾಣಿಸುತ್ತೆ ಅಲ್ಲಿ ಆಲದ ಮರ, ಅದೇ ದೇವಸ್ಥಾನ. ನೀನೇ ಹೋಗಿ ಕೈ ಮುಗ್ದು ಬಾ. ತೀರಾನ ನೀನು ಇನ್ನ ಇರ್ತೀಯಲ್ಲ ಇನ್ನೂ ಒಂದು ತಿಂಗಳು, ಆಮೇಲೆ ಇವನು ಎದ್ದಾಗ ಇವನನ್ನು ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಕ್ಕಾಗುತ್ತೆ. ಇವತ್ತು ನೀನು ಒಬ್ಳೆ ಹೋಗಿ ಕೈ ಮುಗ್ದು ಬರೋಗ, ಹೋಗಿ ಉಳ್ಳ ಹೊರಟಿದ್ಯಾ ದೇವಸ್ಥಾನಕ್ಕೆ ಅಂತಾನ, ಹೋಗಿ ಕೈ ಮುಗ್ದು ಬರೋಗ. ನಾನು ಇವ್ನು ನೋಡ್ಕೊಂಡು ಇಲ್ಲೇ ಇರ್ತೀನಿ ಮನೆಯಾಗೆ. ನಾನು ಒಬ್ಳೆ ಹೋಗ್ಬೇಕಾ? ನಾನು ಒಬ್ಳೆ ಹೆಂಗ್ ಹೋಗೋಣ ಅತ್ತಿಗೆ? ನಾನು ಬೇರೆ ನೋಡಿಲ್ಲ. ಗೌರಿ ಹೇಳ್ತಾ ಇದ್ಲು ನಮ್ಮೂರಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡದಾಗೈತೆ ಚೆನ್ನಾಗೈತೆ ಅಂತಾನ. ಅದಕ್ಕೆ ನನಗೂ ನೋಡ್ಬೇಕು, ಪೂಜೆ ಮಾಡಿಸ್ಬೇಕು, ಕೈ ಮುಗ್ದು ಬರೋಣ ಅಂತೇಳಿ ಹೊರಟ್ರೆ ಇವ್ನು ನೋಡಿರಿ ಇವಾಗಲೇ ಮಲ್ಕೊಂಡಿದ್ದಾನಲ್ಲ, ಅದಕ್ಕೆ ಒಬ್ಳೆ ಹೆಂಗ್ ಹೋಗೋದು? ಅದಕ್ಕೆ ನಾನು ಅಯ್ಯೋ ಇದೇನು ಸಿಟಿ ಏನಮ್ಮ ಒಬ್ಳೆ ಹೋಗಕ್ಕೆ ಬಾಯಿವಾಗಕ್ಕೆ? ಅಲ್ಲಿ ಹೋಗು ಕಾಣಿಸುತ್ತೆ, ಇಲ್ಲಾಂದ್ರೆ ಅಲ್ಲಿ ಯಾರನ್ನ ಕೇಳು ನಮ್ಮ ಊರಿನ ಜನಗಳನ್ನ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೈತೆ ಅಂತ ಹೇಳ್ತಾರೆ. ಹೋಗಿ ಕೈ ಮುಗ್ದು ಬರೋಗ, ಹೋಗಿ ಹೋಗು. ಇನ್ನೊಂದ್ ದಿವಸ ಪೂಜೆ ಮಾಡ್ಸಕ್ಕಾಗುತ್ತೆ. ನಾನು ನೀನು ನಿನ್ ಮಗ ಎಲ್ಲಾರು ಹೋಗಿ. ಮನೆಯಾಗ ಬೇರೆ ಯಾರು ಇಲ್ಲ, ಬಿಸ್ಲಾಗ ಅವ್ನು ಎತ್ಕೊಂಡು ಹೋಗಕ್ಕೂ ಆಗಲ್ಲ, ಇನ್ನ ಎಳೆ ನೆತ್ತಿ ಆಮೇಲೆ ನನ್ನ ಕಾಯಿಲೆ ಗಿಲೆ ಆದಾತು. ಬಿಸ್ಲಿಗೆ ಹೋಗಿ ಏನು ಬೇಡ, ಹೋಗು ಇನ್ನೊಬ್ಳೆ ಹೋಗಿ ಕೈ ಮುಗ್ದು ಬರೋ, ಹೋಗಿ. ನಾನು ಇಲ್ಲಿ ಇರ್ತೀನಿ ಇವನು ನೋಡ್ಕೊಂಡು. ಸರಿ ಹುಷಾರು, ಬೇಗ ಬಂದ್ಬಿಡು. ನಿದ್ದಳ ಅಷ್ಟಲ್ಲಿ ಆಯ್ತಕ್ಕೆ, ಬೇಗ ಬರ್ತೀನಿ ಹೇಳಿ. ಇವನ್ ಮನೆ ಕಣವನೇ ಎದ್ದಳ ಅಷ್ಟಲ್ಲಿ ನಾನು ಅಡುಗೆ ಏನಾದ್ರು ಮಾಡೋಣ. ಅವಳಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತಾಳೆ. ಬಂದ ತಕ್ಷಣ ಎಲ್ಲ ಊಟ ಮಾಡೋಕ್ಕಾಗುತ್ತೆ. ಅಯ್ಯಪ್ಪನು ಬರುತ್ತೋ ಅಲ್ತಕ್ಕೆ ಹೋಗಿರೋದು. ಅಲ್ಲ ನಮ್ಮ ಅಣ್ಣಗೂ ಆ ಮಲ್ಲಿಗೂ ಹೆಂಗ್ ಗೊತ್ತಾತು ನಾನು ಆಸ್ತಿ ಬರೆಸ್ಕೊಂಬರೋಕೆ ಇಲ್ಲಿಗೆ ಬಂದಿರೋ ವಿಷಯ ಅನ್ನೋದು? ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಯಾರು ಹೇಳಿರ್ಬೋದು? ಅಯ್ಯೋ ದೇವ್ರೇ, ಏನಪ್ಪ ಇದು? ನಾನು ಏನೇ ಒಂದು ಮಾಡಕ್ ಹೋದ್ರೂ ಎಲ್ಲದಕ್ಕೂ ವಿಘ್ನಗಳನ್ನ ಕೊಡ್ತಾ ಇದೆಯಲ್ಲಪ್ಪ. ಏನ್ ಮಾಡೋದು? ಅದು ಅಲ್ದೇನೆ ನಮ್ಮ ಅಮ್ಮಗೆ ನಾನು ಆಸ್ತಿ ಮಾಡಿಸ್ಕೊಂಡು ಹೋಗೋಕೆ ಬಂದಿರೋದು ಅಂತ ಹೇಳಿ ನಾನೇ ಬಾಯಿ ಬಿಟ್ಬಿಟ್ಟೆ. ಮಾತಾಡೋ ಬಾರದಾಗೆ ಏನ್ ಮಾತಾಡ್ತೀನಿ ಅಂತನ ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ಅಮ್ಮ ಬೇರೆ ನನ್ನ ಮೇಲೆ ಬೇರೆ ಬೇಜಾರು ಮಾಡ್ಕೊಂಡೈತಿ. ಈಗ ಅವ ಅಮ್ಮನ ಹೆಂಗ್ ಸಮಾಧಾನ ಮಾಡ್ಬೇಕು ಅಪ್ಪ? ಒಂದು ಗೊತ್ತಾಗ್ತಿಲ್ಲ ಹೋಗತ್ತ. ಅಯ್ಯೋ ಏನ್ ಮಾಡೋದಪ್ಪ, ತಲೆ ಬೇರೆ ಕೆಟ್ಟಂಗ ಆಗ್ತೈತೆ ಹೋಗತ್ತ. ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ. ಅದಕ್ಕೆ ಅತ್ತ ದೇವ್ರಿಗಾದ್ರೂ ಕೈ ಮುಗ್ದು ಹೋಗೋಣ ಅಂತೇಳಿ ಬಂದೆ. ಒಂದಿಷ್ಟು ಸಮಾಧಾನನಾದ್ರೂ ಆಗುತ್ತೆ ಅಂತಾನೆ. ಮೊದ್ಲು ಹೋಗಿ ನಮ್ಮ ಅಮ್ಮನ ಸಮಾಧಾನ ಮಾಡ್ಬೇಕು. ಓ ಇದೆ ಅನ್ಸುತ್ತೆ ದೇವಸ್ಥಾನ, ಆಲದ ಮರ ಇದೆ, ಅದಕ್ಕೆ ಹೇಳಿದ್ದು. ಆ ತಾತನೂ ಇಲ್ಲೇ ಹೋಗಮ್ಮ ಸಿಗುತ್ತೆ ಅಂತ ಹೇಳಿರು. ಎಷ್ಟು ದೊಡ್ಡದಾಗಿರಂಗೈತೆ. ಹೋಗಿ ಕೈ ಮುಗ್ದು ಬರೋಣ ಜಲ್ದಿ. ಆಗೋ ಅಲ್ಲಿ ಬತ್ತಿರೋಳು ಗೌರಿ ಸಾವತಿ ಜಿಲೇಬಿ ಇದ್ದಂಗಿದ್ದಾಳಲ್ಲ, ಇವಳ್ಯಾಕೆ ಬಂದ್ಲು ಇಲ್ಲಿಗೆ? ಇರು ಹೋಗಿ ಮಾತಾಡ್ಸೋಣ. ಯಾಕ ಕನ್ನಡಕ ಬಿಚ್ಚಿಕ್ಕಿರಂಗಿದ್ದಾಳೆ? ಯಾಕನಾಗ್ಲಿ ನನಗೇನ್ ಬೇಕು, ಅವಳು ಯಾಕೆ ಇಲ್ಲಿಗೆ ಬಂದೇಳಿ ಅಂತಾನ ಮೊದ್ಲು ತಿಳ್ಕೋಬೇಕು. ನೇತ್ರ ನೇತ್ರ, ನೀನ್ ಯಾವಾಗ ಬಂದೆ ಈ ಊರಿಗೆ? ನಾನ್ ಬಂದಾಲೇನೆ ಒಂದ್ 8-10 ದಿವಸ ಆಯ್ತು. ನೀನ್ ಯಾವಾಗ ಬಂದೆ? ನಾನ್ ಬಂದು 2 ದಿವಸ ಆಯ್ತು ನೇತ್ರ. 2 ದಿನ ಆಯ್ತಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾರು ಕರ್ಕೊಂಬಂದ್ರು ನಿನ್ನ? ಯಾಕೆ ಅಂದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದಾರಲ್ಲ, ಅದಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಅವರೇ ಬಂದಿದ್ರು ನಮ್ಮೂರಿಗೆ, ಕರ್ಕೊಂಬಂದ್ರು. ಬಾ ಒಂದ್ ಸ್ವಲ್ಪ ದಿನ ಇರುವಂತೆ ಅಂತ ಹೇಳಿ ಕರ್ಕೊಂಬಂದ್ರು, ಅದಕ್ಕೆ ಬಂದೆ. ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಈ ಊರಾಗ ಇದಾರ? ಯಾರು?
ನೇತ್ರ ಹಿಂಗ್ ಕೇಳ್ತಾ ಇದ್ಯಾ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ಎಷ್ಟೋ ದಿನ ನಮ್ಮೂರ್ಗೂ ಬಂದಿದ್ದಾರೆ, ನಿಮ್ಮ ಮನೆಗೂ ಬಂದಿದ್ದಾರೆ. ನಮ್ಮ ಮನೆಗೆ ಬಂದಿದ್ದಾರಾ? ಯಾವಾಗ? ಯಾರು ನಿಮ್ಮ ಅಣ್ಣ ಅತ್ತಿಗೆ? ಅವ್ರ ಹೆಸರೇನು? ನಮ್ಮ ಅಣ್ಣನ ಹೆಸರು ಸೀನಪ್ಪ ಅಂತ ಹೇಳಿ, ನಮ್ಮ ಅತ್ತಿಗೆ ಹೆಸರು ಲಕ್ಷ್ಮಿ ಅಂತ. ಗೌರಿ ಅಣ್ಣ ಅತ್ತಿಗೆ ಅಲ್ವಾ ಅವರು? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ನೇತ್ರ, ಗೌರಿಗೆ ಅಣ್ಣ ಅತ್ತಿಗೆ ಆದ್ಮೇಲೆ ನನಗೂ ಅಣ್ಣ ಅತ್ತಿಗೆ ಆಗ್ಬೇಕು ತಾನೇ ಅವರು? ಅದಕ್ಕೆ ಹಂಗಂತ ಹೇಳ್ದೆ. ಓ ಹಂಗ, ನಾನು ಇಲ್ಲಿ ಯಾರಪ್ಪ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಇದ್ದಾರೆ ಅಂತ ನಾನ್ ತಿಳ್ಕೊಂಡಿದ್ದೆ. ಸರಿ ಸರಿ ಆಯ್ತು. ಅದ್ ಸರಿ, ಅವರೇ ನಿನ್ ಕರ್ಕೊಂಡ್ ಬಂದಿದ್ರಾ? ಅಲ್ಲಿಗೆ ಬಂದಿದ್ರ ಅವರು? ಹೌದು ನೇತ್ರ, ಬಂದಿದ್ರು. ನನಗೆ ಹೆರಿಗೆ ಆಗಿತ್ತಲ್ಲ, ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ರು. ಹಂಗೆ ಕರ್ಕೊಂಬಂದ್ರು. ಬಾ, ಒಂದ್ ತಿಂಗಳು ಇದ್ ಬರಿವಂತೆ ಮನೆಗೆ ಅಂತ ಹೇಳಿ ಕರ್ಕೊಂಬಂದ್ರು. ನನ್ಗೂ ಖುಷಿ ಆಯ್ತು, ಅದಕ್ಕೆ ಬಂದೆ ನನ್ ಮಗನ್ ಕರ್ಕೊಂಡು. ನೀನಿನ್ನು ಹೋಗಲ್ವಾ ಊರಿಗೆ? ಓಹೋ, ಏನು ಅಲ್ಲ, ಒಡ ಹುಟ್ಟಿದವಳು ಏನೋ ಅಮ್ಮಂಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತಾಳೆ. ಅಲ್ಲ, ಗೌರಿಗಿಲ್ದೆ ಇರೋ ಪ್ರೀತಿ ಇವಳಿಗೇನು ಅಣ್ಣ ಅತ್ತಿಗೆ ಅಂತಾನ ಓಡ್ ಬಂದಾಳೆ ಕರೆದ ತಕ್ಷಣ. ನೇತ್ರ, ನಿನ್ನೆ ಕೇಳ್ತಾ ಇರೋದು ಊರಿಗೆ ಯಾವಾಗ ಹೋಗ್ತೀಯಾ ಅಂತಾನ. ಯಾಕೆ ಇಷ್ಟು ದಿನ ಇಲ್ಲೇ ಇದೀಯಾ? ಏನಕ್ಕೆ ಬಂದಿದ್ದು ತವ್ರ ಮನೆಗೆ? ಅದು ನಮ್ಮ ಅಮ್ಮಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಇಲ್ಲಿ ನೋಡ್ಕೊಂಬರ್ ಬೇರೆ ಯಾರು ಇರ್ಲಿಲ್ಲ, ಅದಕ್ಕೆ ಬಂದಿದ್ದೆ. ಈಗ ಹುಷಾರಾಗಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ ಊರಿಗೆ. ನೀನ್ ಯಾವಾಗ ಹೋಗ್ತೀಯಾ? ನಾನು ಈಗಲೇ ಹೋಗಲ್ಲ ನೇತ, ಇನ್ನು ಒಂದ್ ತಿಂಗಳು ಇದ್ದು ಆಮೇಲೆ ಹೋಗ್ತೀನಿ. ಓ, ಇನ್ನು ಒಂದ್ ತಿಂಗಳು ಇರ್ತೀಯಾ? ಅಲ್ಲ, ಮತ್ತೆ ಗೌರಿ ಅಮ್ಮ ಏನೋ ಜಗಳ ಮಾಡ್ಕೊಂಡು ಅಲ್ಲಿಗೆ ನಿಮ್ಮನಿಗೆ ಬಂದಿತ್ತಂತೆ, ನಿಜಾನಾ? ಹೌದು ನೇತ್ರ, ಏನಕ್ಕೋ ಸುಮ್ನೆ ಏನೋ ಜಗಳ ಆಗೈತೆ, ಅದಕ್ಕೆ ಸಿಟ್ ಮಾಡ್ಕೊಂಡು ಬಂದಿದ್ರು. ಹಂಗೆ ಅವ್ರನ್ನು ಕರ್ಕೊಂಡ್ ಬಂದಂಗಾಗುತ್ತೆ, ನನ್ನ ನೋಡ್ದಂಗಾಗುತ್ತೆ ಅಂತೇಳಿ ಬಂದಿದ್ರು ಲಕ್ಷ್ಮಿ ಅತ್ತಿಗೆನೋ ಸೀನಣ್ಣನು. ಆದ್ರೆ ಅವರು ಕರೆದ್ರೂ ಬರ್ಲಿಲ್ಲ, ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರ. ಅದಕ್ಕೇನೆ ಅಣ್ಣ ಇನ್ನೂ ಅತ್ತಿಗೆನು ನನ್ನೇ ಕರ್ಕೊಂಬಂದ್ರು, ಬಾರಮ್ಮ ಒಂದ್ ತಿಂಗಳು ಇದ್ ಬರಿವಂತೆ ಅಂತ ಹೇಳಿ. ಅದಕ್ಕೆ ಬಂದಿದ್ದೀನಿ. ಗೌರಿನು ದಡಮ್ಮನು ಅಲ್ಲೇ ಇದ್ದಾರೆ. ಹೌದಾ, ಸರಿ ಸರಿ ಆಯ್ತು ಬಿಡು. ಹೆಂಗು ನಿನ್ಗುನು ತವ್ರ ಮನೆಯವ್ರು ಯಾರು ಬಂದು ನೋಡ್ತಾ ಇರ್ಲಿಲ್ಲ, ಹೆಂಗು ಇವ್ರಾದ್ರೂ ಇದಾರಲ್ಲ ನಿನ್ನ ಕರ್ಕೊಂಬಂದು ನೋಡ್ಕೊಂಬಕ್ಕಿ, ಒಳ್ಳೇದಾತು ಬಿಡು. ಹೌದು ನೇತ್ರ, ಅದೇ ನನ್ಗೂ ತುಂಬಾ ಖುಷಿ. ಹೆಂಗೋ ಗೌರಿ ದಯೆಯಿಂದನ ನನಗೂ ಒಂದ್ ತವ್ರ ಮನೆ ಅಂತನ ಸಿಕ್ತಲ್ಲ, ಅಷ್ಟೇ ಸಾಕು. ಸರಿ, ಈ ಕಡೆಗೆ ಎಲ್ಲಿ ಹೋಗ್ತಾ ಇದ್ಯಾ? ಎಲ್ಲಿ ನಿನ್ ಮಗ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೇತ್ರ. ಆಂಜನೇಯನ ಗುಡಿ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು ಗೌರಿ, ಅದಕ್ಕೆ ನೋಡ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನನ್ ಮಗ ಮನಿಕೊಂಡ್ಬಿಟ್ಟಿದ್ದ, ಅದಕ್ಕೆ ಲಕ್ಷ್ಮಿ ಅದಕ್ಕೆ ಬರ್ಲಿಲ್ಲ. ನೀನ್ ಒಬ್ಳೆ ಹೋಗಿ ಕೈ ಮುಗ್ದು ಬಾ, ಹೋಗು, ಇನ್ನೊಂದ್ ದಿವಸ ಹೋಗಿ ಪೂಜೆ ಮಾಡ್ಸಕ್ಕಾಗುತ್ತೆ, ನಿನ್ ಮಗನು ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕೈ ಮುಗ್ದು ಹೋಗೋಣ ಅಂತ ಹೇಳಿ ಬಂದೆ. ಇದೇನ ದೇವಸ್ಥಾನ? ಜಿಲೇಬಿ ಇದೇನೆ. ಚೆನ್ನಾಗೈತೆ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೆ, ಹೋಗಿ ಬರ್ತಾ ಇದ್ದೀನಿ. ಹೋಗು, ಕೈ ಮುಗ್ದು ಬಾ, ಹೋಗು. ಸರಿ ಆಯ್ತು ನೇತ್ರ. ನಿಮ್ಮನೆ ಎಲ್ಲಿರೋದು? ನಮ್ಮನೆ ಅಲ್ಲೇ ಇರೋದು, ಊರ್ ಮಗಳಾಗೆ ಐತೆ, ದೊಡ್ಡ ಮನೆ ನಮ್ದು. ನೋಡಿಲ್ಲ ಅಲ್ವೇ ನಮ್ಮನೆನ ನೀನು? ಬಾ, ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಮ್ಮನೆ ಹೆಂಗೈತೆ ಅಂತಾನ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ಯಾ, ಹೋಗಿ ಬಾ. ಸರಿ ಆಯ್ತು ನೇತ್ರ, ಬರ್ತೀನಿ, ಹೇಳು ಯಾವಾಗಾದ್ರೂ. ದೇವಸ್ಥಾನದ ಬಾಗ್ಲು ಯಾವ ಕಡೆ ಇರೋದು? ಅಲ್ಲಿ ಮುಂದೆ ಹೋಗು, ಮುಂದೆ ಹೋಗಿ ಅಲ್ಲೇ ಕಾಣಿಸುತ್ತೆ, ಹೋಗು. ಎಲ್ಲ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ, ಹೋಗು ಅಲ್ಲಿ. ಹೌದಾ, ಸರಿ ಆಯ್ತು. ಈ ಲಸ್ಮಕ್ಕನು ಸೀನಪ್ಪನು ಹಂಗಾದ್ರೆ ನಮ್ಮೂರಿಗೆ ಹೋಗಿದ್ರಾ? ನಮ್ಮಂತಕ್ಕೂ ಹೋಗಿದ್ರಾ? ಹೆಂಗೆ? ಏನಾದ್ರೂ ಅವರೇ ನಮ್ಮ ಅಣ್ಣಗೆ ನಾನು ಆಸ್ತಿ ಮಾಡಿಸ್ಕೊಂಬಕ್ ಬಂದಿರೋ ವಿಚಾರ ಹೇಳಿರ್ಬೋದಾ? ನಮ್ಮ ಮನೆಗೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಯಾರನ್ನ ಹೇಳವ್ರ ಈ ಲಸ್ಮಕ್ಕುಗೆ? ಏನಪ್ಪ, ನನ್ಗೆ ಯಾಕ ಅವಳ ಮೇಲೆ ಅನುಮಾನ ಬತ್ತೈತೆ ಈಗ. ಆ ಲಸ್ಮಕ್ಕುಗೆ ಯಾರು ಹೇಳಿರ್ಬೋದು? ಸೂಜಿ ಏನಾದ್ರೂ ಹೇಳವಳ? ನಮ್ಮಂತಕ್ ಹೋಗಿದ್ರ ಇವರು ಲಸ್ಮಕ್ಕನು ಸೀನಪ್ಪನು? ಆ ಜಿಲೇಬಿನ ಕೇಳ್ಬೇಕಾಯ್ತಲ್ಲ, ಮರ್ತೇ ಬಿಟ್ಟೆ ಹೋಗತ್ತ. ಇರು, ಮಂತಕ್ ಬರ್ತೀನಿ ಅಂತ ಹೇಳವಳೆ, ಅವಾಗ ಕೇಳೋಣ ನಮ್ಮಂತಕ್ಕೆ ನಾನು ಹೋಗಿದ್ರೇನೋ ಇವರಿಬ್ರು ಅಂತಾನೆ. ಅವಾಗ ಗೊತ್ತಾಗುತ್ತೆ ಹೋಗಿದ್ರು ಅಂತಂದ್ರೆ. ಯಾರೋ ಹೇಳಿರ್ತಾರೆ ನಮ್ಮ ಮನೆಗೆ, ನಮ್ಮ ಅತ್ತೆ ನನ್ನ ಗಂಡ ಅಂತೂ ಹೇಳ ಅಂತಾರಲ್ಲ, ಅವ್ರಿಗೂ ಆಸ್ತಿ ಮೇಲೆ ಆಸೆ ಐತಿ, ಯಾರಿಗೂ ಹೇಳ್ಬೇಡ್ರಿ ಅಂತ ಹೇಳಿದ್ದೆ. ಆ ಸೂಜಿ ಏನಾದ್ರೂ ಹೇಳಿರ್ಬೋದಾ? ಏನಪ್ಪ ಒಂದು ಅರ್ಥ ಆಗ್ತಿಲ್ಲ. ಮೊದ್ಲು ಹೋಗಿ ಅಮ್ಮನ ಸಮಾಧಾನ ಮಾಡ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.